ಹೈ ಟ್ರಿ 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 ಊಬ 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 ಹೀಗೆ ಹೈಗೆ ಹೈಗೆ. ನಮಸ್ಕಾರ, ನಾನು ಗ್ರಾಮೀಣ ಮಹೇಶ್ ಮಾತಾಡ್ತೀನಿ. ಇವತ್ತು ವೀಕೆಂಡ್ ವಿತ್ ಕೃಷಿ ನಡೀತಾ ಇದೆ. ಇವತ್ತು ಶನಿವಾರ, ನಾಳೆ ಭಾನುವಾರ 2 ದಿನ ಕೃಷಿ ಮಾಡ್ತಾಯಿದ್ದೀನಿ. ನಮ್ಮ ಜಮೀನಿನಲ್ಲಿ ಬಾಳೆ ತೋಟದಲ್ಲಿ ಕಳೆ ತೆಗೆಯೋ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ಒಂದು ವಿಷಯ ನೆನಪಾಯಿತು, ಹಂಚ್ಕೋಬೇಕು ಅಂತ ಅನಿಸ್ತಾ ಇದೆ. ರೈತ ದೇಶದ ಬೆನ್ನೆಲುಬು ಅಂತೇಳಿ ಎಲ್ಲರೂ ಹೇಳ್ತಾರೆ. ಈ ದೇಶಕ್ಕೆ ಅನ್ನ ಹಾಕ್ತಾನೆ, ಅವನೇ ಈ ದೇಶಕ್ಕೆ ಪಿಲ್ಲರು ಅಂತ ಹೇಳ್ತಾರೆ. ಇಡೀ ದೇಶಕ್ಕೆ ಅನ್ನ ಹಾಕೋಂಥ ರೈತ ಸರಿಯಾಗಿ 3 ಹೊತ್ತು ಊಟ ಮಾಡೋಕ್ಕಾಗದೆ ಹಸ್ಕೊಂಡಿರ್ತಾನೆ ಅನ್ನೋ ಸತ್ಯ ಯಾರಿಗೂ ಗೊತ್ತಿರೋಲ್ಲ. ಇವತ್ತು ನಮ್ಮ ಮುಂದೆ ಇದ್ದಾವೆ. ನೋವಾಗುತ್ತೆ. ಯಾಕೆ ರೈತ ಅಷ್ಟೊಂದು ಕೃಷಿ ಮಾಡಿದ್ರೂ ಸಹ ಹಸ್ಕೊಂಡಿರ್ತಾನೆ ಅಂತಂದರೆ, ಉತ್ತಮವಾದಂತಹ ಮಾರುಕಟ್ಟೆ ಅವನಿಗೆ ಸಿಗ್ತಾ ಇಲ್ಲ. ಕೃಷಿ ಮಾಡೋದು ಹೇಗೆ ಅಂತ ಮುತ್ತಾತನ ಕಾಲದಿಂದ ಬಳುವಳಿಯಾಗಿ ಬಂದಿದೆ. ಅದ್ರ ಬಗ್ಗೆ ಹೇಳ್ಕೊಡೋ ಅಗತ್ಯ ಸರ್ಕಾರಕ್ಕಿಲ್ಲ. ಅವನು ಬೆಳೆದಂತಹ ಬೆಳೆಯನ್ನು ಉತ್ತಮ ಬೆಲೆ ಕೊಟ್ಟು ಖರೀದಿ ಮಾಡಬೇಕಾಗಿರೋಂಥದ್ದು ಅಥವಾ ಉತ್ತಮ ಲಾಭ ಸಿಗೋ ರೀತಿ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರಗಳಿಗೆ, ರಾಜಕಾರಣಿಗಳಿಗೆ ಅದರ ಪುರ್ಸೋತಿ ಇಲ್ಲ ಅನ್ನೋ ಸತ್ಯವೂ ನಮಗೆ ಗೊತ್ತಾಗಿದೆ. ಯಾಕಂದರೆ ರಾಜಕಾರಣಿಗಳು ದಿನದ 24 ಗಂಟೆಯೂ ಅಧಿಕಾರಕ್ಕೆ ಏರೋದು ಹೇಗೆ, ಅಧಿಕಾರ ಉಳಿಸ್ಕೊಳ್ಳೋದು ಹೇಗೆ, ಅವನನ್ನು ಸೋಲಿಸೋದು ಹೇಗೆ, ಇವನನ್ನು ಗೆಲ್ಸೋದು ಹೇಗೆ, ಇದ್ರ ಕಡೆನೇ ನಿಮ್ಮ ಆಲೋಚನೆ ಇರೋದ್ರಿಂದ ರೈತರ ಕಡೆ ಆಲೋಚನೆ ನಿಮ್ಗೆ ಇರಲ್ಲ. ಆಮೇಲೆ ಹಲವಾರು ವರ್ಷಗಳಿಂದ ನಡೆದೋಗಿದೆ. ಏನು ಸದನಗಳಲ್ಲಿ ಚರ್ಚೆಗಳಾಗಿದೆ. ಲೋಕಸಭೆಯಲ್ಲಿ ಚರ್ಚೆ ಆಗಿದೆ, ರಾಜ್ಯಸಭೆಯಲ್ಲಿ ಚರ್ಚೆ ಆಗಿದೆ, ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಎಲ್ಲ ಕಡೆ ಚರ್ಚೆ ಆಗ್ತಾನೇ ಇದ್ರೂ ಸಹ ಇವತ್ತಿಗೂ ರೈತರ ನೋವುಗಳಿಗೆ ಸ್ಪಂದಿಸೋವಂಥದ್ದು, ರೈತರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾದಂತಹ ಕಾನೂನುಗಳ ರೂಪಿಸೋ ಕೆಲಸ ನಿಮ್ಮಿಂದ ಆಗಿಲ್ಲ. ಕರೀರಿ, ನಿಮಗೆ ಪುರ್ಸೊತ್ತಿಲ್ಲ ಯೋಚನೆ ಮಾಡೋದಕ್ಕೆ. ನೀವು ಯುವ ಉತ್ಸಾಹಿ ರೈತರುಗಳನ್ನು ಕರೀರಿ. ಯಾವುದೇ ಕಾರಣಕ್ಕೂ ರೈತರು ರಾಜ್ಯ ಮಟ್ಟದ ನಾಯಕರುಗಳು ಶಾಲಾ ಕಂಡು ತಿರುಗ್ತಾರಲ್ಲ, ಅವ್ರನ್ನ ಕರಿಬೇಡಿ. ಯಾಕಂತಂದರೆ ಇಷ್ಟು ವರ್ಷಗಳ ಕಾಲ ಅವರ ಜೊತೆ ಚರ್ಚೆ ಮಾಡಿ ಸಾವಿರಾರು ಹೋರಾಟಗಳು, ಚರ್ಚೆಗಳು ಎಲ್ಲ ಆಗಿದ್ರೂ ಸಹ ನಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಅವರನ್ನು ಹೊರತುಪಡಿಸಿ ಯುವಕರುಗಳನ್ನು ಕರೀರಿ, ಯುವ ಉತ್ಸಾಹಿ ಯುವಕರುಗಳನ್ನು ಕರೀರಿ, ಕಡೆಯ ರೈತರನ್ನು ಕರೀರಿ. ಖಂಡಿತ ಅವರಲ್ಲಿ ಒಳ್ಳೊಳ್ಳೆ ಆಲೋಚನೆಗಳಿದ್ದಾವೆ, ಐಡಿಯಾಗಳಿದ್ದಾವೆ. ಐಡಿಯಾ ಕ್ಯಾನ್ ಚೇಂಜ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಒಂದು ಆಲೋಚನೆ ಇಡೀ ಜಗತ್ತನ್ನು ಬದಲಾಯಿಸ್ಬೋದು ಅಂತ ಹೇಳ್ತಾರೆ. ಸಣ್ಣದಾಗಿ ಹೇಳೋದಾದರೆ, ಇವತ್ತು ಟೊಮೊಟೊ ಬೆಲೆ ಮೈಸೂರಲ್ಲಿ ಒಂದು ರೇಟ್ ಇದ್ದರೆ ಬೆಂಗಳೂರಲ್ಲಿ ಒಂದು ರೇಟು, ಮಂಗಳೂರಲ್ಲಿ ಒಂದು ರೇಟು, ಹುಬ್ಳಿಲಿ ಒಂದು ರೇಟು, ಧಾರವಾಡದಲ್ಲಿ ಒಂದು ರೇಟು, ಧಾರವಾಡದಲ್ಲಿ ಇನ್ನೊಂದು ರೇಟು. ಇದನ್ನು ಸರಿಪಡಿಸೋದು ಹೇಗೆ ಅನ್ನುವಂಥದ್ದು ಖಂಡಿತ ನಿಮ್ಮ ತಲೆಯಲ್ಲಿ ಬರಲ್ಲ. ಕರೀರಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮಲ್ಲಿ ಒಂದಷ್ಟು ಆಲೋಚನೆಗಳಿದ್ದಾವೆ. ಇದು ಸರ್ಕಾರಕ್ಕೆ ಹೆಚ್ಚು ಹೊರೆ ಆಗದಿರೋ ರೀತಿಯಲ್ಲಿ ಉತ್ತಮವಾದಂಥ ಆಲೋಚನೆಗಳು ಇದ್ದಾವೆ. ಈ ಸಂದರ್ಭದಲ್ಲಿ ಅದೇ ರೀತಿ ಹೇಳಬೇಕು ಅನಿಸುತ್ತೆ. ಯಾಕಂದರೆ ಇರ್ತಕ್ಕಂಥ ವಿಚಾರಗಳು ಆಚೆಗೆ ಹೋದರೆ ಎಲ್ಲೋ ಒಂದು ಕಡೆ ಪರಿಹಾರ ಸಿಗ್ಬೋದೇನೋ ಅನ್ನೋವಂತಹ ನಿರೀಕ್ಷೆ ಇಟ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ಕೃಷಿ ಮಂತ್ರಿಗಳು ಕರೀರಿ, ಚರ್ಚೆ ಮಾಡೋಣ. ಸರಿ ಅನಿಸಿದ್ರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ.